ಪುನೀತ್ ಜನ್ಮದಿನಕ್ಕೆ ಅಭಿಮಾನಿಗಳಿಂದ ಸೇವಾ ಕಾರ್ಯ. ಕ್ಷೇತ್ರದ ಹೊರಮಾವು ಬಳಿ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಅವರ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ರಕ್ತದಾನ ಶಿಬಿರ ಹಾಗೂ ಅನ್ನದಾಸೋಹ ಕಾರ್ಯಕ್ರಮವನ್ನು ಬೆಂಗಳೂರು ನಗರದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಂಧರ್ವ ರಮೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ಅವರು, ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರಂತೆ ಜನರಿಗೆ ಉಪಕಾರ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಮನವಿಯನ್ನು ಮಾಡಿದರು. ಇದೇ ವೇಳೆ ಹಲವು ಯುವ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಮುಖಂಡರಾದ ಬೆಣ್ಣೇಗನಹಳ್ಳಿ ರವಿ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ರಕ್ಷಣಾ ವೇದಿಕೆಯಿಂದ ನಮ್ಮ ವರ್ಮಾ ವಿಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ. 2 ವರ್ಷದ ಹಿಂದೆ ಪ್ರತಿ ವರ್ಷವೂ ಸಹ ನಾವು ಅನ್ನದಾನಗಳು, ನೇತ್ರದಾನ ಹಾಗೂ ರಕ್ತದಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರ ಹೆಸರಲ್ಲಿ ಒಂದು ಸ್ಫೂರ್ತಿ ದಿನ ಅಂತ ಆಚರಿಸ್ತಾ ಇದ್ದೀವಿ. ಈಗಾಗಲೇ ಸರ್ಕಾರ ಸ್ಫೂರ್ತಿ ದಿನ ಅಂತ ಆಚರಿಸ್ಬೇಕಂತ ಘೋಷಣೆ ಮಾಡಿತ್ತು. ಯಾರು ಮಾಡ್ತಾರೋ ಬಿಡ್ತಾರೋ, ನಾವು ರಾಜವಂಶದಿಂದ ನಾವು ಖಂಡಿತವಾಗಿ 17ನೇ ತಾರೀಕು ಮಾರ್ಚ್ ಬಂದರೆ ಸ್ಫೂರ್ತಿ ದಿನ ಆಚರಿಸ್ತೀವಿ. ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ, ಅವರು ನೀಡತಕ್ಕಂಥ ಒಂದು ಕೊಡುಗೆ ಇನ್ನು ಚಿತ್ರರಂಗದಲ್ಲಿ ಯಾರೋ ಒಂದು ಮಹನೀಯರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ತಂದೆಯಂತೆ ಮಗ ಅಂತ ನಿರೂಪಿಸಿದ್ದಾರೆ. ಹಾಗಾಗಿ ಕೋಟ್ಯಾಂತರ ಹೃದಯ ಸಿಂಹಾಸನಾಧೀಶ್ವರ ಹಾಗೂ ಅವರ ಕುಟುಂಬಕ್ಕೆ ಒಂದು ಸ್ಫೂರ್ತಿಯಾಗೋ ಮಟ್ಟಕ್ಕೆ 7 ಕೋಟಿ ಕನ್ನಡಿಗರ ಆರಾಧ್ಯ ದೇವ ಆಗಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಪುನೀತ್ ರಾಜ್ಕುಮಾರ್ ಅವರ ಸಂದೇಶ ನೋಡಿ, ಈಗ ಬೇಸಿಗೆನಲ್ಲಿ ಬಹಳಷ್ಟು ಕುಡಿಯೋ ನೀರಿನ ಅಭಾವ ಜಾಸ್ತಿ ಇದೆ. ಈಗ ಇಂಥ ಒಂದು ಸಂದೇಶಗಳೇನಂದ್ರೆ ಅವ್ರ ತಂದೆ ನಾರಾಯಣ ನೇತ್ರಾಲಯಕ್ಕೆ ಒಂದು ಕಣ್ಣು ದೃಷ್ಟಿನ ಇದು ಮಾಡಿ ಎಲ್ಲರೂ ನೇತ್ರದಾನ ಮಾಡಿ ಅಂತ ಮೊಟ್ಟ ಮೊದಲ ಬಾರಿಗೆ ಅವ್ರು ಕೊಟ್ಟಂತ ಮಹನೀಯರು. ತಂದೆಯಂತೆ ಮಗ ಆ ಸಾಧನೆಗಳು ಬಹಳಷ್ಟು ಯುವಕರಿಗೆ ಕೊಟ್ಟಿದ್ದಾರೆ. ನಾವು ಅವರ ಒಂದು ಹಾದಿಯಲ್ಲೇ ಯುವಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಪರಿಸರಕ್ಕೆ ಹೆಚ್ಚು ಒತ್ತು ಕೊಡಬೇಕು ಆಯ್ತಾ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ಬೇಸಿಗೆ ಧಗೆ ಮತ್ತೆ ಈ ಒಂದು ಕುಡಿಯೋ ನೀರಿನ ಅಭಾವಕ್ಕೆ ಹೆಚ್ಚಾಗಿ ಗಿಡ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ. ಕಾಂಕ್ರೀಟೀಕರಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಾಲುಮರದ ತಿಮ್ಮಕ್ಕ ಅಂತವರು ಮತ್ತೆ ನಮ್ಮ ಆತ್ಮೀಯ ಪರಿಸರ ಸ್ನೇಹಿ ನಮ್ಮ ಆತ್ಮೀಯ ಮಂಜೂರವರು ಅವರ ಒಂದು ಸ್ಫೂರ್ತಿದಾಯಕ ನಮಗೆಲ್ಲ. ಹಾಗಾಗಿ ಎಲ್ಲ ಬಡಾವಣೆಗಳಲ್ಲೂ ಆದಿ ಬೀದಿಗಳಲ್ಲೂ ರಾಜ ಬೀದಿಗಳಲ್ಲೂ ನಾವು ಹೆಚ್ಚು ಪರಿಸರಕ್ಕೆ ಒತ್ತು ಕೊಡೋಣ ಅಂತ ಯುವಕರಿಗೆ ಸಂದೇಶ ನೀಡ್ತಾ ಇದ್ದೀನಿ.